ಓ ಮೇಡಮ್ ಕುಂದ್ರಿ ಓ ಬಿಡ್ರಿ ಹೇಳ್ರಿ 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 ಚಂದ್ರಕ ಮೇಡಮ್ ಅವರೇ ಬೆಲೆ ಏರಿಕೆಗಳನ್ನ ಹೆಚ್ಚಿಗೆ ಮಾಡೋದಕ್ಕಾಗಿ ನಾವೆಲ್ಲರೂ ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ಗ್ಯಾರಂಟಿ ಯೋಜನೆ ಕೊಟ್ಟು ಮಹಿಳೆಯರು ಸಬಲೀಕರಣ ಆಗ್ಬೇಕು, ಮಹಿಳೆಯರು ಸ್ವತಂತ್ರವಾಗಿ ಅವ್ರ ಕಾಲ ಮೇಲೆ ನಿಲ್ಬೇಕನ್ನಂತ ಗ್ಯಾರಂಟಿಗಳನ್ನ ಯೋಜನೆ ಜಾರಿಗೆ ತಂದು ನಮ್ಮ ಮಹಿಳೆಯರಿಗೆ ಆರ್ಥಿಕ ಸಬಲತೆಯನ್ನ ನಾವು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವರು ಕೇಂದ್ರ ಸರ್ಕಾರದವರು ಮತ್ತೆ ಮಹಿಳೆಯರಿಗೆ ಮತ್ತೆ ಬರಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಿನ್ನ ಮಹಿಳೆ 8ನೇ ತಾರೀಕು ಮಹಿಳಾ ದಿನಾಚರಣೆ ಅಂಗವಾಗಿ ಬಹಳ ನಮ್ಗೆ ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರೂ ಕೂಡ ಮನೆ ನಡೆಸಂತ ಮಹಿಳೆಯರಿಗೆ ಬಹಳ ಕಷ್ಟವಾದಂತ ಪರಿಸ್ಥಿತಿ ಬಂದಿದೆ. ಈಗ ಅವರು ಬೆಲೆ ಏರಿಕೆ ಮಾಡಿ ಗ್ಯಾಸ್ ಕೂಡ ನಮ್ಗೆ ಇದನ್ನ ಗಿಫ್ಟ್ ಕೊಟ್ಟಾರ ಮೋದಿ ಅವರು. ಯಾಕಂದ್ರೆ ಮಹಿಳೆ ಮತ್ತೆ ನಮಗೆ ಬರಿ ಕೊಟ್ಟಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ನಾವೆಲ್ಲರೂ ಕೂಡ ಧಿಕ್ಕಾರಕ್ಕೆ ಹೋಗ್ತೀವಿ ಅವರಿಗೆ. ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ರೆ ಕೇಂದ್ರ ಸರ್ಕಾರದವರು ಹೆಚ್ಚಿನ ಬರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಹೆಣ್ಮಕ್ಳು ಎಷ್ಟೇ ಆದ್ರೂ ಕೂಡ ಅವರು ಸ್ವತಂತ್ರವಾಗಿ ಬಲಿಷ್ಠ ಆಗ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಗ್ಯಾರಂಟಿ ಯೋಜನೆಗಳನ್ನು ತಂದು ಅವ್ರ ಮನೆ ಬಾಗಿಲಿಗೆ ಮುಡಿಸಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅವರಿಗೆ ಸಹಕಾರ ಕೊಡ್ಲಕ್ಕ ಆಗದೆ ಹೋದ್ರೂ ಪರವಾಗಿಲ್ಲ, ಬರ ಕೊಡ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಕೆಲಸ ಮಾಡಿದೀವಿ. ಅವರ ಒಂದು ಈ ಒಂದು ಬೆಲೆ ಏರಿಕೆ ಖಂಡಿಸಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಮಹಿಳಾ ಕಾಂಗ್ರೆಸ್ ವತಿಯಿಂದ. ಇವತ್ತು ಅವರಿಗೆ ಧಿಕ್ಕಾರವನ್ನು ಕೊಡ್ತೀವಿ. ಎಲ್ಲ ಮಹಿಳಾ ಕಾಂಗ್ರೆಸ್ ಹಿಂಪಡಿಬೇಕು.